ಇರಾನ್ ಯುದ್ಧ ಸಹಾಯಕ್ಕೆ ಇಳಿದ ಟ್ರಂಪ್ಗೆ ಈಗ ಮುಖಭಂಗ. ಟ್ರಂಪ್ ಸಹವಾಸ ಬೇಡ ಅಂತಿದೆ ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳು. ಇರಾನ್ ಯುದ್ಧದ ಎಫೆಕ್ಟ್ ಹೀಗೆ ಮುಂದುವರೆದಿದೆ. ಸಹಾಯಕ್ಕೆ ಇಳಿದ ಟ್ರಂಪ್ಗೆ ಮುಖಭಂಗವಾಗಿದೆ. ಟ್ರಂಪ್ ಸಹವಾಸ ಬೇಡ ಅಂತಿರುವಂತಹ ಆಸ್ಟ್ರೇಲಿಯಾ, ಜಪಾನ್ ಹರ್ಮುಜ್ ಜಲಸಂಧಿಗೆ ಯುದ್ಧ ನೌಕೆ ಕಳಿಸುವುದಿಲ್ಲ. ಟ್ರಂಪ್ಗೆ ಮುಖಕ್ಕೆ ಹೊಡೆದಂತೆ ಹೇಳಿದಂತೆ ಆಸ್ಟ್ರೇಲಿಯಾ ಮತ್ತು ಜಪಾನ್. ಹರ್ಮುಜ್ ಮತ್ತೆ ತೆರೆಯಲು ಸಹಾಯ ಮಾಡಿ ಎಂದಿದ್ದ ಟ್ರಂಪ್, ಹಡಗುಗಳಿಗೆ ಭದ್ರತೆ ನೀಡುವ ಬಗ್ಗೆ ಯಾವುದೇ ಸೂಚನೆ ಇಲ್ಲ. ಬೆಂಗಾವಲು ನೀಡುವ ಯುದ್ಧ ನೌಕೆಗಳನ್ನ ಕಳಿಸಲ್ಲ. ಕಾನೂನು ಚೌಕಟ್ಟಿನೊಳಗೆ ಏನು ಮಾಡಬಹುದೋ ನೋಡ್ತೇವೆ. ಹರ್ಮುಜ್ ವಿಚಾರದಲ್ಲಿ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ತೇವೆ. ಜಲಸಂಧಿ ಮತ್ತೆ ತೆರೆಯಲು ಸಹಾಯ ಮಾಡಿ ಎಂದಿದ್ದ ಟ್ರಂಪ್, ಅಮೆರಿಕಾದ ಟ್ರಂಪ್ಗೆ ಈಗ ಮಿತ್ರ ರಾಷ್ಟ್ರಗಳಿಂದಲೇ ಚಕಮಟ ಸಿಗ್ತಿದೆ. ಹರ್ಮುಜ್ನಲ್ಲಿ ಶಾಂತಿ ಸ್ಥಿರತೆಗೆ ಕರೆ ಕೊಟ್ಟಿದೆ ಜಪಾನ್. ಇರಾನ್ ಯುದ್ಧ ಈಗ ಟ್ರಂಪ್ಗೆ ಮುಖಭಂಗವಾಗಿರುವಂತದ್ದು. ಸಹಾಯ ಕೇಳಿದ ಟ್ರಂಪ್ಗೆ ಮುಖಭಂಗವಾಗಿದೆ. ಟ್ರಂಪ್ ಸಹವಾಸವೇ ಬೇಡ ಅಂತಿದೆ ಆಸ್ಟ್ರೇಲಿಯಾ, ಜಪಾನ್. ಹರ್ಮುಜ್ ಜಲಸಂಧಿಗೆ ಯುದ್ಧ ನೌಕೆ ಕಳಿಸೋದಿಲ್ಲ. ಟ್ರಂಪ್ಗೆ ಮುಖಕ್ಕೆ ಹೊಡೆದಂಗೆ ಹೇಳಿದೆ ಆಸ್ಟ್ರೇಲಿಯಾ ಮತ್ತು ಜಪಾನ್. ಹರ್ಮುಜ್ ಮತ್ತೆ ತೆರೆಯಲು ಸಹಾಯ ಮಾಡಿ ಎಂದಿದ್ದ ಟ್ರಂಪ್, ಹಡಗುಗಳಿಗೆ ಭದ್ರತೆ ನೀಡೋಕೆ ಯಾವುದೇ ಯೋಚನೆ ಇಲ್ಲ ಅಂತಿವೆ. ಬೆಂಗಾವಲು ನೀಡಿದಂತಹ ಯುದ್ಧ ನೌಕೆಗಳನ್ನ ಕಳಿಸೋದಿಲ್ಲ. ಕಾನೂನು ಚೌಕಟ್ಟಿನೊಳಗೆ ಏನು ಮಾಡಬಹುದೋ ಅದನ್ನ ಮಾಡಕ್ಕಾಗತ್ತಾ ನೋಡ್ತೀವಿ. ಹರ್ಮುಜ್ ವಿಚಾರದಲ್ಲಿ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ತೀವಿ ಅಂತಿವೆ ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳು. ಜಲಸಂಧಿ ಮತ್ತೆ ತೆರೆಯಲು ಸಹಾಯ ಮಾಡಿ ಎಂದಂತಹ ಟ್ರಂಪ್ಗೆ ಈಗ ಮುಖಭಂಗವಾಗಿದೆ. ಟ್ರಂಪ್ಗೆ ಮಿತ್ರ ರಾಷ್ಟ್ರಗಳಿಂದಲೇ ಈಗ ಚೆಕ್ಮೇಟ್ ಸಿಕ್ಕಿರುವಂತದ್ದು. ಹರ್ಮುಜ್ನಲ್ಲಿ ಶಾಂತಿ ಇರಬೇಕು, ಸ್ಥಿರತೆ ಕಾಪಾಡಿಕೊಳ್ಳಬೇಕು ಅಂತ ಈಗ ಜಪಾನ್ ಕರೆ ಕೊಟ್ಟಿರುವಂತದ್ದು. ಭಾರಿ ಮುಖಭಂಗವಾಗಿದೆ ಟ್ರಂಪ್ಗೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ನಿಂದ ಏನಾದ್ರು ಸಹಾಯ ಸಿಗಬಹುದಾ ಅಂತ ಕೇಳಿದಂತಹ ಟ್ರಂಪ್ಗೆ ಈಗ ಬಹುದೊಡ್ಡ ಮುಖಭಂಗ. ಇದು ಟ್ರಂಪ್ ಸಹವಾಸ ಬೇಡ ಅಂತಿವೆ ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳು. ಹರ್ಮುಜ್ ಜಲಸಂಧಿಗೆ ಯುದ್ಧ ನೌಕೆ ಕಳಿಸೋದಿಲ್ಲ. ಟ್ರಂಪ್ ಮುಖಕ್ಕೆ ಹೊಡೆದಂಗೆ ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳು ಹೇಳ್ತಿವೆ. ಹರ್ಮುಜ್ನ ಮತ್ತೆ ತೆರೆಯಲು ಸಹಾಯ ಮಾಡಿ ಅಂತ ಟ್ರಂಪ್ ಕೇಳಿರುವಂತದ್ದು. ಹಡಗುಗಳಿಗೆ ಭದ್ರತೆಯನ್ನ ನೀಡೋಕೆ ಸೂಚನೆ ಇಲ್ಲ. ಬೆಂಗಾವಲು ಯುದ್ಧ ನೌಕೆಗಳನ್ನ ಕಳಿಸೋಲ್ಲ. ಕಾನೂನು ಚೌಕಟ್ಟಿನೊಳಗೆ ಏನು ಮಾಡಬಹುದು ಅದನ್ನ ಮಾಡಕ್ಕಾಗತ್ತಾ ನೋಡ್ತೀವಿ. ಹರ್ಮುಜ್ ವಿಚಾರದಲ್ಲಿ ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಜಲಸಂಧಿಯನ್ನ ಮತ್ತೆ ತೆರೆಯೋಕೆ ಸಹಾಯ ಮಾಡಿ ಅಂತ ಟ್ರಂಪ್ ಕೇಳಿದಂಥದ್ದು. ಅಮೆರಿಕಾದ ಟ್ರಂಪ್ಗೆ ಈಗ ಮಿತ್ರ ರಾಷ್ಟ್ರಗಳು ಚಕ್ಮೆಟ್ ಕೊಟ್ಟಿವೆ. ಶಾಂತಿ ಇರಬೇಕು, ಹರ್ಮುಜ್ನಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳಬೇಕು ಅಂತ ಜಪಾನ್ ಕರೆ ಕೊಟ್ಟಿರುವಂಥದ್ದು. ಒಟ್ನಲ್ಲಿ ಟ್ರಂಪ್ ಸಹವಾಸವೇ ಬೇಡ ಅಂತಿವೆ ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳು. ಯುದ್ಧ ನೌಕೆಯನ್ನ ಕಳಿಸೋಕಾಗಲ್ಲ, ಯಾವುದೇ ಭದ್ರತೆಯನ್ನ ನೀಡೋಕಾಗಲ್ಲ, ಭದ್ರತೆಯ ಬಗ್ಗೆ ನಾವು ಯೋಚನೆಯನ್ನ ಮಾಡಿಲ್ಲ ಅಂತಿವೆ. ಬೆಂಗಾವಲು ನೀಡಲು ಯುದ್ಧ ನೌಕೆಗಳನ್ನ ಸಹ ಕಳಿಸೋಕೆ ಎರಡೂ ದೇಶಗಳು ಒಪ್ಪುತ್ತಿಲ್ಲ. ಮಿತ್ರ ರಾಷ್ಟ್ರಗಳೇ ಈಗ ಟ್ರಂಪ್ ಸಹಾಯಕ್ಕೆ ನಿಂತಿಲ್ಲ. ಬೆಂಗಾವಲು ಕೊಡೋಕೆ ಯುದ್ಧ ನೌಕೆಗಳನ್ನ ಕಳಿಸೋದಿಲ್ಲ ಅಂತಿವೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳು ಟ್ರಂಪ್ ಸಹಾಯಕ್ಕೆ ಬರ್ತಿಲ್ಲ. ಸಹಾಯ ಕೇಳಿದಂತಹ ಟ್ರಂಪ್ಗೆ ಈಗ ಬಹುದೊಡ್ಡ ಮುಖಭಂಗವೇ ಆಗಿದೆ. ಯಾಕೆಂದ್ರೆ ಸಹಾಯದ ನಿರೀಕ್ಷೆಯಲ್ಲಿದ್ದಂತಹ ಮಿತ್ರ ರಾಷ್ಟ್ರಗಳಿಂದ ಈಗ ಟ್ರಂಪ್ಗೆ ಮುಖಭಂಗವಾಗಿದೆ. ಸಹಾಯದ ನಿರೀಕ್ಷೆಯಲ್ಲಿದ್ರು ಟ್ರಂಪ್. ಆಸ್ಟ್ರೇಲಿಯಾ, ಜಪಾನ್ ಈಗ ಶಾಂತಿ ಮಂತ್ರವನ್ನ ಘೋಷಣೆ ಮಾಡ್ತಾ ಇವೆ. ಯಾಕೆಂದ್ರೆ ಹರ್ಮುಜ್ನಲ್ಲಿ ಶಾಂತಿ ಮತ್ತು ಸ್ಥಿರತೆ ಇರಬೇಕು ಅಂತ ಜಪಾನ್ ಕರೆ ಕೊಟ್ಟಿರುವಂತದ್ದು. ಇನ್ನು ಆಸ್ಟ್ರೇಲಿಯಾ ಕೂಡ ಟ್ರಂಪ್ ಸಹವಾಸವೇ ಬೇಡ ಅಂತಿದೆ. ಏನು ಮಾಡಬೇಕು ಅನ್ನುವಂಥದ್ದು, ಅಂದ್ರೆ ಹರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಅದನ್ನ ನಾವೇ ನೋಡ್ಕೊಳ್ತೇವೆ, ನಿರ್ಧಾರಗಳನ್ನ ನಾವೇ ತೆಗೆದುಕೊಳ್ತೇವೆ ಅಂತ ಎರಡೂ ದೇಶಗಳು ಹೇಳ್ತಿರುವಂತದ್ದು. ಹಾಗಾಗಿ ಈ ವಿಚಾರದಲ್ಲಿ ನಾವು ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಮಿತ್ರ ರಾಷ್ಟ್ರಗಳು ಹೇಳ್ತಿರುವಂತಹ ಅಭಿಪ್ರಾಯ ಟ್ರಂಪ್ಗೆ ಈಗ ನುಂಗಲಾರದು ತುತ್ತಾಗಿದೆ. ಸಹಾಯವನ್ನ ಬಯಸಿದ್ರು ಟ್ರಂಪ್. ಮಿತ್ರ ದೇಶಗಳಾದಂತಹ ಆಸ್ಟ್ರೇಲಿಯಾ, ಜಪಾನ್ ನಮಗೆ ಸಹಾಯಕ್ಕೆ ಬರುತ್ತೆ, ಹರ್ಮುಜ್ ಜಲಸಂಧಿ ತೆರೆಯಲು ಸಹಾಯ ಮಾಡುತ್ತೆ, ಯುದ್ಧ ನೌಕೆಗಳಿಗೆ ಭದ್ರತೆಯನ್ನ ಕೊಡುತ್ತೆ, ಇದೆಲ್ಲ ಲೆಕ್ಕಾಚಾರದಲ್ಲಿ ಟ್ರಂಪ್ ಸಹಾಯವನ್ನ ಕೇಳಿದ್ರು ಅನ್ಸತ್ತೆ. ಆದರೆ ಈಗ ಆಸ್ಟ್ರೇಲಿಯಾ ಮತ್ತು ಜಪಾನ್ ನಯವಾಗಿ ಈ ರೀತಿಯಾಗಿ ಹೇಳಿ ನುಣುಚಿಕೊಳ್ತಿದೆ. ಹರ್ಮುಜ್ ಜಲಸಂಧಿಗೆ ಯುದ್ಧ ನೌಕೆಯನ್ನ ಕಳಿಸೋಕಾಗಲ್ಲ. ಟ್ರಂಪ್ ಮುಖಕ್ಕೆ ಹೊಡೆದಂಗೆ ಹೇಳಿದೆ ಆಸ್ಟ್ರೇಲಿಯಾ ಮತ್ತು ಜಪಾನ್. ಹರ್ಮುಜ್ನ ಮತ್ತೆ ತೆರೆಯಲು ಸಹಾಯ ಮಾಡಿ ಅಂತ ಟ್ರಂಪ್ ಕೇಳ್ಕೊಂಡಿದ್ರು. ಆದ್ರೆ
ಹಡಗುಗಳಿಗೆ ಯಾವುದೇ ಭದ್ರತೆಯನ್ನು ನೀಡಕ್ಕಾಗಲ್ಲ, ನಿಮಗೆ ಸಹಾಯ ಮಾಡಕ್ಕಾಗಲ್ಲ ಅನ್ನುವಂಥ ರೀತಿಯಲ್ಲಿ ಆಸ್ಟ್ರೇಲಿಯಾ ಮತ್ತು ಜಪಾನ್ ವರ್ತಿಸ್ತಿದೆ, ಶಾಂತಿ ಮಂತ್ರವನ್ನ ಜಪಿಸ್ತಿದೆ.